ಬಲೂನ್ ಟಾಪ್ ಕಟ್ ಮಾಡೋದಕ್ಕೆ 1.5 ಮೀಟ್ರಷ್ಟು ನಮಗೆ ಕ್ಲಾತ್ ಬೇಕಾಗುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕ್ರಾಸಲ್ಲಿ ಫೋಲ್ಡ್ ಮಾಡಬೇಕು. ಅಂಬ್ರೆಲಾ ಫ್ರಾಕಿಗೆ ನಾವು ಫೋಲ್ಡಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಜಾಯಿಂಟು ನಮ್ಮ ಕಡೆ ಇರಬೇಕು. ಈಗ ಇಲ್ಲಿ ಮೇಲೆಯಿಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು. 27 ಇದೆ. ಹಾಗೆ ಈ ಕಡೆನೂ 27ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಜಾಯಿಂಟ್ ಕಡೆ 2 ಇಂಚಷ್ಟು ಮಾರ್ಕ್ ಮಾಡಬೇಕು. ಟೂ ಇಂಚಷ್ಟು ಮಾರ್ಕ್ ಮಾಡಿಬಿಟ್ಟು ಈ ಥರ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈ ಥರ ಲೈನ್ ಹಾಕ್ಕೊಂಡಾದ್ಮೇಲೆ ನಮಗೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಶೋಲ್ಡರು 12 ಬಂದರೆ ಅದರಲ್ಲಿ ಅರ್ಧ 6 ಇಟ್ಕೋಬೇಕು. ಇದು ಚಿಕ್ಕ ಮಕ್ಳಿಗಾದರೂ ಅಷ್ಟೇ, ದೊಡ್ಡವ್ರಿಗಾದರೂ ಅಷ್ಟೇ. ನಮಗೆ ಶೋಲ್ಡರ್ ಒಂದು ಮೆಜರ್ಮೆಂಟ್ ಬೇಕು, ಹಾಗೆ ಚೆಸ್ಟ್ ಲೂಸ್ ಒಂದು ಮೆಜರ್ಮೆಂಟ್ ಬೇಕು. ಈ 2 ಮೆಜರ್ಮೆಂಟ್ ಇದ್ದರೆ ಯಾರಿಗೆ ಬೇಕಾದರೂ ಈ ಟಾಪು ಸೇಮ್ ಇದೇ ಥರನೇ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಈಗ ಶೋಲ್ಡರು 12 ಬಂತಲ್ಲ, 12ಅಲ್ಲಿ ಅರ್ಧ 6 ಬರಬೇಕು. ನಾವಿಲ್ಲಿ 2 ಇಂಚ್ನ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿ ಸ್ಟ್ರೈಟಾಗಿ 6 ಬರಬೇಕು. 6 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರು 6 ಇಟ್ಕೋಬೇಕು. ಇಲ್ಲಿ ನೆಕ್ಗೆ 3 ಇಂಚು, ಶೋಲ್ಡರ್ಗೆ 3 ಇಂಚ್ ಬರುತ್ತೆ. ಈಗ ಇಲ್ಲಿ ಶೋಲ್ಡರ್ 6 ಬಂತಲ್ಲ, ಆ 6ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ 6 ಬಂದರೆ ಆರ್ಮ್ ರೌಂಡ್ ಲೆಂತು 6 ಬರುತ್ತೆ. ಆರ್ಮ್ ರೌಂಡ್ ಶೇಪ್ ತಗೊಳ್ಳೋದಕ್ಕೆ ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಶೇಪ್ ತಗೋಬೇಕು. ಚೆಸ್ಟ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ 4 ಭಾಗ ಮಾಡಿಬಿಟ್ಟು ಕಚ್ಚಿಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಈಗ ಇದಕ್ಕೆ ಚೆಸ್ಟ್ ಲೂಸು 36 ಇದೆ. 36ನ 4 ಡಿವೈಡ್ ಮಾಡಿದ್ರೆ 9 ಬರುತ್ತೆ. 9ನ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿ ಚೆಸ್ಟ್ ಲೂಸ್ನ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಸ್ಕೇಲ್ನ ತಗೊಂಡು ಇಲ್ಲಿ ಸ್ಟ್ರೈಟಾಗಿ ಅಲ್ದಿರ ಸ್ವಲ್ಪ ಈ ಥರ ಕ್ರಾಸಲ್ಲಿ ಮಾರ್ಕ್ ಮಾಡಬೇಕು. ಇದು ಬಲೂನ್ ಟಾಪ್ ಆಗಿರೋದ್ರಿಂದ ನಾವು ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 1 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಚ್ಚಿಗೋಸ್ಕರ 1 ಇಂಚ್ನ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2 ಇಂಚ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಗೆ ಈ ಥರ ಒಂದು ಟಕ್ಸ್ ಇಕ್ಕೋಬೇಕು. ಇದು ಇಲ್ಲಿ ಫ್ರಿಲ್ ಥರ ಬರುತ್ತೆ. ಇದಕ್ಕೆ ಒಂದು ಅರ್ಧ ಮೀಟ್ರಷ್ಟು ಲೈನಿಂಗ್ ಇದ್ದರೆ ಸಾಕು. ಬರೀ ನೆಕ್ ಪಾರ್ಟ್ಗೆ ಮಾತ್ರ ಲೈನಿಂಗ್ ಹಾಕೋದು. ಈಗ ಇದು ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಇಲ್ಲಿ ನಾವು 2 ಇಂಚ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಟಕ್ಸ್ ಇಕ್ಕೊಂಡಿದ್ದೀವಿ. ಈಗ ಇಲ್ಲಿ 9 ಇಂಚಷ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಹಾಕಬೇಕು. ಇಲ್ಲಿ ರಫ್ ಮಾಡ್ಕೋಬೇಕು ಫಸ್ಟು.
ಸ್ಟಾರ್ಟಿಂಗಲ್ಲಿ ರಫ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ, ಈಗ ಇದನ್ನು ಓಪನ್ ಮಾಡ್ಕೋಬೇಕು. ಇದು ಓಪನ್ ಮಾಡಿಕೊಂಡು ಇದು ಮಧ್ಯಕ್ಕೆ ಈ ಥರ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸಮವಾಗಿ ಈ ಕಡೆ ಇಲ್ಲಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಹಿಡ್ಕೊಂಡು ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ಸೇಮ್ ಇದೇ ಥರ ಇನ್ನೊಂದು ಪಾರ್ಟ್ ನಾನು ಸ್ಟಿಚ್ ಮಾಡ್ಕೊತೀನಿ. ಎರಡು ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಲೈನಿಂಗ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಮೇಲೆ ಈ ಪೀಸ್ನ ಇಕ್ಬಿಟ್ಟು ಇಲ್ಲಿ ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಶೋಲ್ಡರ್ 6 ತಗೊಂಡ್ವಲ್ಲ, ನೆಕ್ಗೋಸ್ಕರ 3 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಫ್ರಂಟ್ ನೆಕ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ನಾನು 5 ಇಂಚ್ ಅಷ್ಟು ಇಡ್ತಾ ಇದ್ದೀನಿ. ಇದು ಇನ್ನೂ ನಿಮಗೆ ಡೀಪ್ ಬೇಕಂದರೆ ಇಟ್ಕೋಬೋದು. ಈ ಥರ ಸ್ವಲ್ಪ ವಿ ಶೇಪ್ ಬರೋ ಥರ ರೌಂಡಾಗಿ ನಾನು ಈ ನೆಕ್ನ ಇಡ್ತಾ ಇದ್ದೀನಿ. ಲೈನಿಂಗ್ ನಮಗೆ 1/2 ಮೀಟ್ರ್ ಲೈನಿಂಗ್ ಆದರೆ ಸಾಕು. ಮೇಲೆ ನೆಕ್ಕನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಒಂದಿಷ್ಟು ತಗೊಂಡ್ರೆ ಸಾಕು. ನಾನೀಗ ಲೆಂತು ಒಂದು 11 ಇಂಚಷ್ಟು ತಗೊಂಡಿದ್ದೀನಿ ಅಷ್ಟೇ. ಇಷ್ಟಾದರೆ ಸಾಕು. ಈಗ ಫ್ರಂಟ್ ಪಾರ್ಟಲ್ಲಿ ನೆಕ್ಕನ್ನ ನಾವು ಈ ಕಡೆನೂ ಡ್ರಾ ಮಾಡ್ಕೋಬೇಕು. ಈ ಥರ ಡ್ರಾ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಈಗ ಬ್ಯಾಕ್ ಪಾರ್ಟ್ ನೆಕ್ಗೋಸ್ಕರ ನಾನು 4.5 ಇಕ್ತಾ ಇದ್ದೀನಿ. ಇದು ಫ್ರಂಟು ಬ್ಯಾಕು ನಮಗೆ ಯಾವ ಶೇಪ್ ಬೇಕಾದರೂ ತಗೋಬೋದು. ನೆಕ್ಗೆ ವಿ ಶೇಪ್ ತಗೋಬೋದು, ಸ್ಕ್ವಯರ್ ಶೇಪ್ ತಗೋಬೋದು, ಇಲ್ಲ ರೌಂಡ್ ಶೇಪ್ ಬೇಕಾದರೂ ತಗೋಬೋದು. ಇದು ನಮ್ಮ ಇಷ್ಟ. ಈಗ ಫ್ರಂಟ್ ಪಾರ್ಟ್ ಪೀಸ್ನ ತಗೊಂಡು ಇಲ್ಲಿ ಮಧ್ಯದಲ್ಲಿಟ್ಕೊಂಡು ಇಲ್ಲಿ ಮಧ್ಯಕ್ಕೆ ಒಂದು ಟಕ್ಸ್ ಇಕ್ಕೊಂಡು ಇದನ್ನು ಇಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಇಲ್ಲಿ ಕರೆಕ್ಟಾಗಿ ಈ ಪೀಸ್ನ ಇಟ್ಕೊಂಡು ಇಲ್ಲಿ ನೆಕ್ಕನ್ನ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈಗ ಇದು ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು. ಇದು ಕೆಳಗಡೆ ಲೈನಿಂಗ್ ಇರುತ್ತಲ್ವ, ಇಲ್ಲಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು.
ನೆಕ್ಕನ್ನ ಸ್ಟಿಚ್ ಮಾಡಿಕೊಂಡು ನಾವು ಸ್ಲೀವ್ಲೆಸ್ನ ಸ್ಟಿಚ್ ಮಾಡೋ ಹಂಗಿದ್ರೆ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಒಂದೇ ಸರಿ ನಾವು ಉಲ್ಟಾ ಹಾಕ್ಕೋಬೇಕು. ನಾನು ಇದಕ್ಕೆ ಅಂಬ್ರೆಲಾ ಸ್ಲೀವ್ನ ಇಕ್ತೀನಿ, ಅದಕ್ಕೆ ನೆಕ್ ಮಾತ್ರ ಉಲ್ಟಾ ಹಾಕ್ತಾಯಿದ್ದೀನಿ. ಈ ಥರ ಉಲ್ಟಾ ಹಾಕ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕ್ಕೋಬೇಕು. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಎಕ್ಸ್ಟ್ರಾ ಪೀಸ್ನ ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಸೇಮ್ ಇದೇ ಥರ ಈ ಪೀಸ್ನೂ ಸ್ಟಿಚ್ ಮಾಡ್ಕೋಬೇಕು. ಈಗ ನೆಕ್ನ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಒಂದು 1/2 ಇಂಚಷ್ಟು ಎರಡನ್ನು ಈ ಥರ ಇಟ್ಬಿಟ್ಟು ಜಾಯಿನ್ ಮಾಡ್ಕೋಬೇಕು. ನಾವು ಇದಕ್ಕೆ ನಾರ್ಮಲ್ ಸ್ಲೀವ್ ಏನಾದರೂ ಇಡಬೇಕು ಅಂದ್ಕೊಂಡ್ರೆ ಈಗಲೇ ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು. ನಾನು ಇದಕ್ಕೆ ಅಂಬ್ರೆಲಾ ಸ್ಲೀವ್ನ ಜಾಯಿನ್ ಮಾಡ್ತೀನಿ. ಇದು ಸ್ಟಿಚಿಂಗ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಅಂಬ್ರೆಲಾ ಸ್ಲೀವ್ನ ಸ್ಟಿಚ್ ಮಾಡ್ತೀನಿ. ಶೋಲ್ಡರ್ ಜಾಯಿಂಟ್ ಮಾಡಾದಮೇಲೆ ಇಲ್ಲಿ ಸೈಡಲ್ಲಿ ನಾವು 2 ಪೀಸ್ನ ಜಾಯಿನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಕಚ್ಚಿಗೋಸ್ಕರ 1 ಇಂಚನ್ನ ನಾವು ಇಲ್ಲಿ ಬಿಟ್ಟಿದ್ವಲ್ಲ, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಒಂದು ಸೈಡ್ ಮಾತ್ರ ಸ್ಟಿಚ್ ಮಾಡಿಕೊಂಡ್ರೆ ಸಾಕು. ಉಳಿದಿರೋ ಪೀಸಲ್ಲಿ 5 ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಪೀಸ್ನ ಒಂದು ಸೈಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇಲ್ಲಿ 4 1/2 ಬರುತ್ತೆ. ಈ ಪೀಸ್ನ ಇದಕ್ಕೆ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಈ ಪೀಸ್ನ ಇಟ್ಬಿಟ್ಟು ಜಾಯಿನ್ ಮಾಡ್ಕೋಬೇಕು. ಈ ಥರ ಜಾಯಿನ್ ಮಾಡ್ಕೊಂಡಾದ್ಮೇಲೆ ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಈಗ ಇಲ್ಲಿ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಈಗ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡನ್ನು ಸ್ಟಿಚ್ ಮಾಡ್ಕೋಬೇಕು.
ಈಗ ಎರಡು ಕಡೆ ಜಾಯಿನ್ ಮಾಡ್ಕೊಂಡಿದ್ದಾಯಿತು. ಈಗ ಇಲ್ಲಿ ಸ್ಲೀವ್ನ ಜಾಯಿನ್ ಮಾಡ್ಕೋಬೇಕು. ನಾನೀಗ ಇದಕ್ಕೆ ಅಂಬ್ರೆಲಾ ಸ್ಲೀವ್ನ ಕಟ್ ಮಾಡಿ ಜಿಗ್ಜಾಗ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಜಾಯಿನ್ ಮಾಡ್ಕೋಬೇಕು. ಈ ಥರ ಅಂಬ್ರೆಲಾ ಸ್ಲೀವ್ನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗು ನಾನು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ನೋಡಿ.